ಸಾಂಬಾರ್ ಸೌತೆ ಅನ್ನೋ ಒಂದು ತಳಿ ಏನಿದೆ ಅದು ಈ ಭಾಗಕ್ಕೆ ಭಾಳ ಸೂಕ್ತವಾಗಿರುವಂಥದ್ದು. ಎಲ್ಲ ಇದು ಕೃಷಿ ಯಾಕೆ ಮಾಡ್ತೀವಿ ಅದೇ ಥರ, ಅದು ಹೆಚ್ಚಿಗೆ ಏನು ಪ್ರಯತ್ನ ಏನಿಲ್ಲ. ಕೆ ಜಿಗೆ ಈ ವರ್ಷ ಇಲ್ಲಿ ತನಕ ಒಂದು 12ರಿಂದ 15, 18 ರೂಪಾಯಿ, 20 ರೂಪಾಯಿ ರೇಟ್ ನಿಂತದ್ದು ಉಂಟು. ಸಾಮಾನ್ಯವಾಗಿ ನಮ್ಮ ನಿರೀಕ್ಷೆ 1.5ರಿಂದ 2 ಲಕ್ಷ ಆಗಲೇಬೇಕು. ಹೆಚ್ಚಿನ ಪೋಷಕಾಂಶಗಳಿರುವ ತರಕಾರಿ ಕರಾವಳಿ ಭಾಗದಲ್ಲಿ ಸಾಂಬಾರ್ನಲ್ಲಿ ಬಳಸುವ ಸೌತೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ತಂದುಕೊಡುವ ಬೆಳೆ. ಸಾಂಬಾರ್ ಸೌತೆ ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸೌತೆಕಾಯಿ ವರ್ಷವಿಡೀ ಬೇಡಿಕೆ ಇರುವ ಬಹುಪಯೋಗಿ ತರಕಾರಿ ಬೆಳೆ. ಎಳೆಯ ಸೌತೆಕಾಯಿಗಳನ್ನು ತಾಜಾ ರೂಪದಲ್ಲಿ ತಿನ್ನೋದಕ್ಕೆ ಮತ್ತು ಉಪ್ಪಿನಕಾಯಿಗಳಲ್ಲಿ ಬಳಸ್ತಾರೆ. ಇನ್ನು ಬಲಿತ ಸೌತೆಕಾಯಿಯನ್ನು ಅಡುಗೆಯಲ್ಲೂ ಸಹ ಬಳಸ್ತಾರೆ. ಆದರೆ ಕರಾವಳಿ ಭಾಗದಲ್ಲಿ ಸಾಂಬಾರ್ನಲ್ಲಿ ಬಳಸುವ ಸಾಂಬಾರ್ ಸೌತೆಯನ್ನು ಹೆಚ್ಚಾಗಿ ಬೆಳೀತಾರೆ. ಇಂದು ಸಾಂಬಾರ್ ಸೌತೆಯ ಬೇಸಾಯದ ಬಗ್ಗೆ ವಿವರವಾದ ಮಾಹಿತಿ ಪಡೆಯೋಣ. ಸೌತೆಕಾಯಿ ನಾವು ಬೆಳೆಯುತ್ತಿರುವ ಒಂದು ಪ್ರಮುಖ ತರಕಾರಿ. ದೇಶದಾದ್ಯಂತ ಸೌತೆಕಾಯಿಯನ್ನು ಬಳಕೆ ಮಾಡಲಾಗ್ತಿದೆ. ಸೌತೆಕಾಯಿಯಲ್ಲಿ ನೀರಿನಂಶದ ಜೊತೆಯಲ್ಲೇ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ದೇಹಕ್ಕೆ ಹೆಚ್ಚಿನ ಪೋಷಕಾಂಶ ಒದಗಿಸುತ್ತೆ. ಹಾಗಾಗಿ ತಾಜಾ ರೂಪದಲ್ಲಿ ಮತ್ತು ಅಡುಗೆಯಲ್ಲಿ ಇದರ ಬಳಕೆ ಹೆಚ್ಚು. ದೇಶಾದ್ಯಂತ ಹಲವು ತಳಿಗಳ ಸೌತೆಯನ್ನು ಬೆಳೆಯಲಾಗುತ್ತೆ. ನಮ್ಮ ರಾಜ್ಯವು ಸೌತೆ ಬೇಸಾಯದಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ನಮ್ಮಲ್ಲಿ 1,30,000 ಟನ್ಗೂ ಹೆಚ್ಚಿನ ಸೌತೆ ಬೆಳೆಯಲಾಗುತ್ತಿದ್ದು ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಲ್ಲಿ ಹಲವು ತಳಿಗಳ ಸೌತೆಯನ್ನು ಬೆಳೆಯಲಾಗುತ್ತೆ. ಜಪಾನೀಸ್ ಲಾಂಗ್ ಗ್ರೀನ್, ಸ್ಟ್ರೇಟ್, ಫೈನ್ ಸೆಟ್, ಬೆಳಗಾವಿ ಲೋಕಲ್, ಹಾಸನ್ ಲೋಕಲ್, ಮೈಸೂರು ಲೋಕಲ್, ಹಿಮಾಂಗಿ ಲೋಕಲ್ ಪ್ರಮುಖ ತಳಿಗಳು. ಇದರ ಜೊತೆಯಲ್ಲೇ ಕರಾವಳಿ ಪ್ರದೇಶದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವ ಸೌಭಾಗ್ಯ ಎಂಬ ತಳಿಯ ಸಾಂಬಾರ್ ಸೌತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಈ ಸೌತೆ ಪೂರ್ಣ ಬಲಿತಿದ್ರೆ ಹೆಚ್ಚು ದಿನ ಸಂಗ್ರಹಿಸಿಡಬಹುದು. ಇನ್ನು ಇದರ ಜೊತೆಯಲ್ಲೇ ಉತ್ತರ ಕನ್ನಡ ಜಿಲ್ಲೆ ಲೋಕಲ್ ಮತ್ತು ವೆಸ್ಟ್ ಕೋಸ್ಟ್ ಲೋಕಲ್ ಎಂಬ ತಳಿಗಳ ಸಾಂಬಾರ್ ಸೌತೆಯನ್ನು ಬೆಳೆಯಲಾಗುತ್ತೆ. ಸಾಂಬಾರ್ ಸೌತೆ ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದ ಬೆಳೆ. ಈ ಭಾಗದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಕ್ಷಮತೆ ಹೆಚ್ಚಿರುತ್ತೆ. ಜೊತೆಗೆ ಪೋಷಕಾಂಶ ಸಹ ಹೆಚ್ಚಿರುತ್ತೆ. ಹಾಗಾಗಿ ಈ ಮಣ್ಣಿನಲ್ಲಿ ಸೌತೆ ಉತ್ತಮವಾಗಿ ಬೆಳೆಯುತ್ತದೆ ಅಂತಾರೆ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಚೈತನ್ಯ ಅವರು. ಸೌತೆ ಸಾಮಾನ್ಯವಾಗಿ ಸಾಂಬಾರ್ ಸೌತೆ ಅನ್ನೋ ಒಂದು ತಳಿ ಏನಿದೆ ಅದು ಈ ಭಾಗಕ್ಕೆ ಭಾಳ ಸೂಕ್ತವಾಗಿರುವಂಥದ್ದು. ಅವರು ಬೆಳೆಸುವಂಥ ಜಾಗ ಕೂಡ ಭಾಳ, ಅಂದರೆ ನಾವು ಈಗ ಕರಾವಳಿ ಭಾಗದಲ್ಲಿ ಅದರಲ್ಲೂ ನಾವು ಕೋಸ್ಟಲ್ ಅಲುವಿಯಲ್ ಸಾಯಿಲ್ ಅಂತೀವಿ. ಈ ಮಣ್ಣಿನ ಒಂದು ವಿಶಿಷ್ಟತೆ ಏನಂತ ಅಂದರೆ ಇದರಲ್ಲಿ ನೀರು ಹಿಡ್ಕೊಳ್ಳುವಂಥ ಕ್ಷಮತೆ ಕೂಡ ಹೆಚ್ಚಿರ್ತದೆ. ಅಂದರೆ ಮಳೆ ಕಡಿಮೆ ಆದಾಗ ನೀರಿನ ಕೆಳಭಾಗದಲ್ಲಿರುವಂಥ ನೀರೇನಿರುತ್ತೆ ಅದು ಕೆಪಿಲರಿ ರೈಸ್ ಮುಖಾಂತರ ಮೇಲೆ ಬರುವಂಥದ್ದನ್ನು ನಾವು ಈ ಭಾಗದಲ್ಲಿ ನೋಡ್ತೇವೆ. ಹಾಗಾಗಿ ನೀರು ಕಡಿಮೆ ಆದರೂ ಕೂಡ ಇಂಥ ಮಣ್ಣಲ್ಲಿ ಮತ್ತು ಇದರ ಮಣ್ಣಲ್ಲಿ ಹೆಚ್ಚಿನ ಒಂದು ಪೋಷಕಾಂಶ ಕೂಡ ಇರ್ತದೆ. ಇದಲ್ಲದೆ ನಾವು ಮಟ್ಟು ಗ್ರಾಮದಲ್ಲಿ ಈ ಗುಳ್ಳ ಕೂಡ ಇಂಥ ಒಂದು ಮಣ್ಣಲ್ಲೇ ನಾವು ಬೆಳೆಯುವಂಥದ್ದನ್ನು ನೋಡ್ತೇವೆ. ಸೌತೆಕಾಯಿಯನ್ನು ಎಲ್ಲಾ ವಿಧದ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಆದರೂ ಮರಳು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಚೆನ್ನಾಗಿ ನೀರು ಬಸಿದು ಹೋಗುವ ಗೋಡು ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣಿನಲ್ಲಿಯೂ ಸಹ ಈ ಬೆಳೆಯನ್ನು ಬೆಳೆಯಬಹುದು. ಇನ್ನು ಸೌತೆಕಾಯಿ ಉಷ್ಣವಲಯದ ತರಕಾರಿ ಬೆಳೆಯಾಗಿದ್ದು ಬೇಸಿಗೆಯಲ್ಲಿ ಉತ್ತಮವಾಗಿ ಬೆಳೆದು ಹೆಚ್ಚು ಇಳುವರಿ ನೀಡುತ್ತದೆ. ಈ ಹಿನ್ನೆಲೆಯಲ್ಲಿ ಜನವರಿ ಮತ್ತು ಫೆಬ್ರವರಿ ಸೌತೆ ನಾಟಿ ಮಾಡಲು
ಭಾಗದಲ್ಲಿ ರೈತರು ತರಕಾರಿಗಳನ್ನು ಸಾಮಾನ್ಯವಾಗಿ ಮಳೆಗಾಲ ಮುಗಿದ ಬಳಿಕ ಬೆಳೆಯುತ್ತಾರೆ. ಬೇಸಿಗೆಯಲ್ಲಿ ತರಕಾರಿ ಬೆಳೆದಾಗ ರಸ ಹೀರುವ ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ಸಾಕಷ್ಟು ರೈತರು ತರಕಾರಿ ಬೆಳೆಯಲು ಹಿಂದೇಟು ಹಾಕುತ್ತಾರೆ. ಆದ್ರೆ ಬೇಸಿಗೆಯಲ್ಲಿ ತರಕಾರಿ ಬೆಳೆದಾಗ ರೈತರಿಗೆ ಹೆಚ್ಚಿನ ಆದಾಯ ಸಿಗುವ ಸಾಧ್ಯತೆ ಹೆಚ್ಚು. ಈ ಹಿನ್ನೆಲೆಯಲ್ಲಿ ಕೆಲವು ರೈತರು ಬೇಸಿಗೆಯಲ್ಲೂ ತರಕಾರಿ ಬೆಳೆದು ಉತ್ತಮ ಆದಾಯ ಗಳಿಸುತ್ತಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಗಿಳಿಯಾರು ಗ್ರಾಮದ ರೈತ ಶ್ರೀಧರ್ ದೇವಾಡಿಗ ಅವರು 2 ಎಕರೆಯಲ್ಲಿ ಸಾಂಬಾರ್ ಸೌತೆ ಬೆಳೆದಿದ್ದು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರಾವಳಿಯಲ್ಲಿ ವಿಶಿಷ್ಟವಾದಂಥ ಒಂದು ತರಕಾರಿಯನ್ನು ಬೆಳೆಯುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇಲ್ಲಿರುವಂಥ ಹಾಲ್ಬೆಂಡೆ ಇರ್ಬೋದು, ಹಾಗೆ ಮಟ್ಟುಗುಳ್ಳ ಇರ್ಬೋದು, ಹಾಗೆ ಸಾಂಬಾರ್ ಸೌತೆ ಇರ್ಬೋದು. ಈ ಭಾಗದ ಒಂದು ವಿಶಿಷ್ಟವಾದಂಥ ತರಕಾರಿಗಳಂತ ಹೇಳಿದ್ರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಮಳೆಗಾಲ ಹೆಚ್ಚಿನದಾಗಿ ಬರದೇ ಇರುವಂಥ ಸಮಯದಲ್ಲಿ ಈ ತರಕಾರಿ ಬೆಳೆಯುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ನೀರಿನ ಒಂದು ಕೊರತೆಯಿಂದಾಗಿ. ಅದರಲ್ಲೂ ಬೇಸಿಗೆಗಾಲದಲ್ಲಿ ತರಕಾರಿ ಮಾಡುವಂಥದ್ದು ಈ ಭಾಗದಲ್ಲಿ ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ತರಕಾರಿ ಮಾಡುವಂಥ ಒಂದು ಕಾಲ ಅಂತಂದರೆ ಮಳೆಗಾಲ ಕಳೆದ ನಂತರ, ಯಾವಾಗ ಭತ್ತದ ಒಂದು ಪೈರು ಕಟಾವಾಗುತ್ತೆ ನಂತರದಲ್ಲಿ ಇಲ್ಲಿ ಈ ಭಾಗದಲ್ಲಿ ತರಕಾರಿ ಕೃಷಿಯನ್ನು ಮಾಡೋದನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಆದರೆ ಈಗ ಸಮ್ಮರಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ನೀರಿಲ್ಲದ ಸಮಯದಲ್ಲೂ ಕೂಡ ತರಕಾರಿ ಮಾಡಿದಾಗ ಒಂದು ಉತ್ತಮವಾದಂಥ ಧಾರಣೆಯನ್ನು ಸಿಗಲಿಕ್ಕೂ ಕೂಡ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಆ ಸಮಯದಲ್ಲಿ ಹೆಚ್ಚಿನದಾಗಿ ಒಂದು ವಿಸ್ತರಣದಲ್ಲಿ ನಾವು ತರಕಾರಿಯನ್ನು ನೋಡೋದಿಲ್ಲ. ಹಾಗಾಗಿ ತರಕಾರಿ ಕೃಷಿ ಮಾಡುವಂಥ ರೈತರಿಗೆ ಆ ಸಮಯದಲ್ಲೂ ಕೂಡ ಮಾಡಿದರೆ ಒಂದು ಉತ್ತಮವಾಗಿರುತ್ತದೆ. ಅದೇ ರೀತಿ ಆ ಸಮಯದಲ್ಲಿ ಹೆಚ್ಚು ಬಿಸಿಲಿರುವಂಥ ಸಮಯದಲ್ಲಿ ತರಕಾರಿ ಕೃಷಿ ಮಾಡುವಾಗ ರೋಗ ಕೀಟಗಳ ಬಾಧೆಯು ಹೆಚ್ಚಿರ್ತದೆ. ಅದರಲ್ಲೂ ಈ ರಸ ಹೀರುವಂಥ ಕೀಟಗಳೇನಿದೆ ಅದರ ಬಾಧೆ ತುಂಬ ಹೆಚ್ಚು. ಭೂಮಿಯನ್ನು 2 ರಿಂದ 3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಬಳಿಕ ಏರು ಮಡಿಯನ್ನು ಮಾಡಿಕೊಳ್ಬೇಕು. ಇನ್ನು ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರ ನೀಡಿ ಬೀಜ ನಾಟಿ ಮಾಡಿದ್ದಾರೆ. ಕೆಲವು ರೈತರು ನರ್ಸರಿಯಲ್ಲಿ ಸೌತೆ ಸಸಿಗಳನ್ನು ಬೆಳೆಸಿ ಬಳಿಕ ನಾಟಿ ಮಾಡುತ್ತಾರೆ. ಇನ್ನು ಬಹಳಷ್ಟು ರೈತರು ಬೀಜಗಳನ್ನೇ ನೇರವಾಗಿ ಬಿತ್ತನೆ ಮಾಡುತ್ತಾರೆ. ಹೇಳಿದರೆ ನಾನು ಗದ್ದೆಯನ್ನು ಉಳುಮೆ ಮಾಡಿ ಅದನ್ನು ಏರಿ ಮಾಡಿ ಅದಕ್ಕೆ ಗೊಬ್ಬರ ಎಲ್ಲ ಹಟ್ಟಿ ಗೊಬ್ಬರಗಳನ್ನೆಲ್ಲ ಸಿಕ್ಕಾಪಟ್ಟೆ ಸಾಧಾರಣ ಒಂದು 2 ಎಕರೆ ಸಾಧಾರಣ ಒಂದು 5 ಲೋಡ್ ಗೊಬ್ಬರ ಹಾಕಿದ್ದಾನೆ. ಹಟ್ಟಿ ಗೊಬ್ಬರ ಹಾಕಿ ಅದರ ಮೇಲೆ ಸ್ವಲ್ಪ ಶೇಂಗಾ ಹಿಂಡಿ ಬಿಟ್ಟಿದ್ದೇನೆ. ಆ ನಂತರ ಸ್ವಲ್ಪ ತಿಂಡಿ ಹಾಕಿದಾಗ ಸ್ವಲ್ಪ ಹಾಕಿದ್ದೇನೆ. ಆ ನಂತರ ಅದನ್ನೆಲ್ಲ ಮಣ್ಣನ್ನೆಲ್ಲ ಮುಚ್ಚಿ ಅದ ನಂತರ ಅದನ್ನು ಪೈಪ್ ಸೆಟ್ ಮಾಡಿದೆ. ಡ್ರಿಪ್ ಪೈಪ್ ಸೆಟ್ ಮಾಡಿ ಅದ್ರ ಮೇಲೆ ಮ್ಯಾಟ್ ಹಾಕಿ ಆ ಮ್ಯಾಟಿಗೆಲ್ಲ ಹೋಲ್ ಮಾಡಿ ಆ ಹೋಲಿನಲ್ಲಿ ಒಂದೊಂದು ಬೀಜ ಇಟ್ಕೊತ ಹೋದೆ. ಆ ಬೀಜ ಇಟ್ಟು ಅದು ಮೊಳಕೆ ಬಂತು. ಇವಾಗ 32 ದಿವಸ ಆಗಿದೆ. ಇವಾಗ ಒಂದು ಅರ್ಧ ಕೆಜಿಯಿಂದ 1 ಕೆಜಿ ಸೌತೆಕಾಯಿ ಬಂದಿದೆ. ಈಗ ಇನ್ನೊಂದು 15 ದಿವಸ ನಮಗೆ ಮಳೆ ಬಿಟ್ಟರೆ ಆರಾಮಾಗಿ ಒಳ್ಳೆ ರೀತಿಯ ಬೆಳೆ ತೆಗಿಬೋದು ಒಂದು ನಿರೀಕ್ಷೆ ನಾನು. ಮರಳು ಮಿಶ್ರಿತ ಮಣ್ಣು ಅಂತೂ ಅದನ್ನು ಒಳ್ಳೆ ರೀತಿಯ ಮಣ್ಣನ್ನು ಪುಡಿ ಮಾಡಬೇಕು. ಪುಡಿ ಮಾಡಿ ಒಂದು ಟ್ರ್ಯಾಕ್ಟ್ರಲ್ಲಿ 1-2 ಸಾಲ ಅಥವಾ 3 ಸಾರಿ ಉಳುಮೆ ಮಾಡಿ ಮಣ್ಣು ಒಳ್ಳೆ ರೀತಿಯ ಹದ ಮಾಡಿ ಏರಿ ಮಾಡುವಂಥದ್ದು. ಅಷ್ಟು ಬಿಟ್ಟರೆ ಬೇರೆ ಏನು ತಯಾರಿ ಮಾಡುವಂಥದ್ದು ಅಂತ ಇಲ್ಲ, ಮತ್ತಷ್ಟೇ ಬಿಟ್ಟರೆ. ಸೌತೆ ನಾವು ನಾಟಿ ಮಾಡುವಾಗ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ನರ್ಸರಿಯಲ್ಲಿ ಗಿಡವನ್ನು ಬೆಳೆಸಿ ನಂತರ ನಾಟಿ ಮಾಡುವುದಂತಂದು ನೋಡ್ತೇವೆ. ಕೆಲವರು ತಮ್ಮ ಜಾಗ ನಿರ್ದಿಷ್ಟವಾಗಿ ಹೆಚ್ಚು ಏರಿಯಾದಲ್ಲಿರುವಂಥವ್ರು ಅಥವಾ ಜಾಗ ಜಾಸ್ತಿ ಇರುವಂಥವ್ರನ್ನು ನೇರ ಬಿತ್ತನೆ ಮಾಡುವಂಥದ್ದು. ನಾನು ಹೇಳಿದಾಗೆ ಒಂದು ಸಾಲಿಂದ ಒಂದು ಸಾಲಿಗೆ 5 ಅಡಿ ದೂರದಲ್ಲಿ ಈಗ ಏರಿಯನ್ನು ಮಾಡುವಂಥದ್ದು. ಪ್ರತಿ ಒಂದು ಸಾಲಿನಲ್ಲಿ ಪ್ರತಿ ಗಿಡದಿಂದ ಗಿಡಕ್ಕೆ 1.5 ರಿಂದ 2 ಅಡಿ ದೂರದಲ್ಲಿ ಬೀಜವನ್ನು ನಾಟಿ. ಸೌತೆ ಅಲ್ಪಾವಧಿಯ ಬೆಳೆಯಾಗಿದ್ದು ಬೀಜಗಳನ್ನು ಬಿತ್ತನೆ ಮಾಡಿದ 40 ರಿಂದ 45 ದಿನಕ್ಕೆ ಸೌತೆಯನ್ನು ಕಟಾವು ಮಾಡಬಹುದು. ಆರಂಭದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರವನ್ನು ನೀಡಿರುತ್ತೇವೆ. ಉತ್ತಮ ಇಳುವರಿ ಬರಬೇಕಂದ್ರೆ ಬೀಜ ಬಿತ್ತನೆ ಮಾಡಿದ ಬಳಿಕ ಸೂಕ್ತ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ನೀಡಬಹುದು ಅನ್ನೋದು ಶ್ರೀಧರ್ ಅವರ ಅಭಿಪ್ರಾಯ. ಸಾಧಾರಣ ನನ್ನ ಲೆಕ್ಕಾಚಾರದಲ್ಲಿ 40 ರಿಂದ 45 ದಿವಸಕ್ಕೆ ಒಳ್ಳೆ ಕಾಯಿ ಬರ್ತದೆ. ಹಟ್ಟಿ ಗೊಬ್ಬರ, ಶೇಂಗಾ ಹಿಂಡಿ ಸ್ವಲ್ಪ, ಸುಫಲ ಸ್ವಲ್ಪ, ಸುಳ್ಮಣ್ಣು ಹಾಕ್ತೇವೆ. ಮತ್ತು ಹೆಚ್ಚಿಗೆ ಸುಳ್ಮಣ್ಣು ಹಾಕ್ತೇನೆ ನಾನು.
ಹಟ್ಟಿ ಗೊಬ್ಬರ ಕೊಟ್ಟಿರುವಾಗ ಬೇರೆ ಏನು ಬೇಕಾಗುವುದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂಡಿ ಕೊಟ್ಟಾಗ ಸ್ವಲ್ಪ ಏನಾದ್ರು ಈಗ ರಾಸಾಯನಿಕ ಗೊಬ್ಬರಗಳನ್ನು ಕೊಡಲೇಬೇಕಾಗುತ್ತೆ. ಇನ್ನು ಹೂ ಬರುವ ಹಂತದಲ್ಲಿ ಸೌತೆ ಬೆಳೆಗೆ ಪೊಟ್ಯಾಷ್ ಅನ್ನು ನೀಡಬೇಕು. ಇನ್ನು ಮಣ್ಣಿನ ರಸಸಾರ ಪ್ರಮಾಣವನ್ನು ಕಡಿಮೆ ಮಾಡಲು ಏರುಮಡಿ ಮಾಡುವ 15 ದಿನ ಮುನ್ನ ಸುಣ್ಣ ನೀಡಬೇಕು ಎಂದು ಸಲಹೆ ನೀಡುತ್ತಾರೆ ಡಾಕ್ಟರ್ ಚೈತನ್ಯ ಅವರು. ಸಾಮಾನ್ಯವಾಗಿ 15ರಿಂದ 20 ದಿವಸದೊಳಗೆ ಹೂ ಬರಲಿಕ್ಕೆ ಶುರುವಾಗ್ತದೆ. ಹೂ ಬರುವಾಗ ನಾವು ರಾಸಾಯನಿಕ ಗೊಬ್ಬರವನ್ನು ಅಥವಾ ಸಾವಯವ ಗೊಬ್ಬರವನ್ನು ನಾವು ಮೊದಲಿಗೆ ಕೊಟ್ಟಿದ್ದೇ ಆದರೆ, ಯಾವಾಗ ಏರಿ ಮಾಡುವಾಗಲೇ ಸಾವಯವ ಗೊಬ್ಬರವನ್ನು ನಾವು ಕೊಟ್ಟಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರದಲ್ಲಿ ಪೊಟ್ಯಾಷನ್ನು ಕೊಡುವಂಥದ್ದು. ಯಾಕಂದರೆ ನಾವು ಒಂದು ಹೇಳ್ತೇವೆ, ಈ ಭಾಗದಲ್ಲಿ ನಾವು ಪೊಟ್ಯಾಷ್ನ ಅಂಶ ಕೂಡ ಮಣ್ಣಲ್ಲಿ ಕಡಿಮೆ ಇರೋದ್ರಿಂದ ಹೂ ಮತ್ತು ಈ ಕೀಟ ಮತ್ತು ರೋಗಗಳ ನಿರೋಧಕ ಶಕ್ತಿಗೋಸ್ಕರ ಪೊಟ್ಯಾಷ್ನ ಅವಶ್ಯಕತೆ ಇದೆ. ಸೊ ಅದನ್ನು ನಾವು ಕೊಡುವಂಥದ್ದು, ಪ್ರತಿ ಗಿಡಕ್ಕೆ ಒಂದು 25 ಗ್ರಾಮ್ ಅಷ್ಟು ಪೊಟ್ಯಾಷ್ ರಾಸಾಯನಿಕ ಗೊಬ್ಬರವನ್ನು ಕೊಡುವಂಥದ್ದು. ಮತ್ತು ಒಂದು ವಿಷಯ ನಾನು ಹೇಳಬೇಕಾಗಿತ್ತು, ಯಾಕಂದರೆ ಈ ಭಾಗದ ಮಣ್ಣಿನಗೆ ಏನು ಅಂತಂದರೆ ಸಾಮಾನ್ಯವಾಗಿ ನಾವು ಇದನ್ನು ಆ್ಯಸಿಡಿಕ್ ಸಾಯಿಲ್ ಅಂತ ಹೇಳ್ತೇವೆ. ಆ ಅಸಿಡಿಕ್ ಸಾಯಿಲ್ ಇರೋದ್ರಿಂದ ಸುಣ್ಣವನ್ನು ಬಳಸುವಂಥದ್ದು. ಸುಣ್ಣ ನಾವು ಏನು ಏರಿ ಮಾಡ್ತೀವಲ್ಲ, ಏರಿ ಮಾಡುವಾಗಲೇ ನಾವು 15 ದಿವಸ ಮುಂಚಿತವಾಗಿ ಸುಣ್ಣವನ್ನು ನಾವು ಪ್ರತಿ ಒಂದು ಎಕರೆಗೆ ಒಂದು 200 kgಯಷ್ಟು ಸುಣ್ಣವನ್ನು ನಾವು ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ. ಇದರಿಂದ ಮಣ್ಣಿನಲ್ಲಿರುವಂಥ ಏನು ಆಮ್ಲೀಯತೆ ಇರುತ್ತೆ ಅದು ಕಡಿಮೆ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಹಾಗೆ ಆ ನಂತರದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 25ರಿಂದ 30 ಗ್ರಾಮ್ ಅಷ್ಟು, ನಾನು ಮುಂದೆ ಹೇಳಿದ ಹಾಗೆ 25ರಿಂದ 50 ಗ್ರಾಮ್ ಅಷ್ಟು ಸುಣ್ಣ ರಾಸಾಯನಿಕ ಗೊಬ್ಬರವನ್ನು ಪೊಟ್ಯಾಷ್ ರೂಪದಲ್ಲಿ ಕೊಡುವಂಥದ್ದು. ಶ್ರೀಧರ್ ಅವರು ಈ ಮೊದಲು ಹಾಯಿ ನೀರಾವರಿ ಪದ್ಧತಿ ಅನುಸರಿಸುತ್ತಿದ್ದರು. ಈಗ ಡ್ರಿಪ್ ಮೂಲಕ ನೀರು ನೀಡುತ್ತಿದ್ದಾರೆ. ಸೌತೆ ಬೆಳೆಗೆ ಪ್ರತಿದಿನ 1 ಗಂಟೆ ನೀರು ನೀಡುತ್ತಾರೆ. ಜೊತೆಗೆ ಇವರು ಏರುಮಡಿಗಳನ್ನು ಮಲ್ಚಿಂಗ್ ಪೇಪರ್ನಿಂದ ಮುಚ್ಚಿದ್ದಾರೆ. ಇದರಿಂದ ಸೌತೆ ಬೆಳೆಯಲ್ಲಿ ಕಳೆ ನಿಯಂತ್ರಣವಾಗುತ್ತಿದೆ. ಜೊತೆಗೆ ನೀರು ಆವಿಯಾಗುವುದು ಕಡಿಮೆಯಾಗಿದೆ. ಹಾಗಾಗಿ ನೀರನ್ನು ಮಿತವಾಗಿ ಬಳಸಿಕೊಂಡು ಸೌತೆ ಬೆಳೆಯಲು ಸಾಧ್ಯವಾಗುತ್ತಿದೆ. ಮೊದಲು ನಾವು ಏನು ಮಾಡ್ತಾಯಿತ್ತು, ಈ ಸಿಸ್ಟಮೇ ಇರಲಿಲ್ಲ, ಈ ಸಿಸ್ಟಮ್ ಮಾಡ್ತಾನೂ ಇರಲಿಲ್ಲ. ಮೊದಲು ಏರಿ ಮಾಡ್ತಾಯಿತ್ತು, ಅದಕ್ಕೆ ತೋಡು ಮಾಡಿ ಅದರಲ್ಲಿ ನೀರನ್ನು ಡೈರೆಕ್ಟ್ ಬಿಡ್ತಾಯಿತ್ತು. ನಾವು ವಾರಕ್ಕೊಂದು ನೀರು ಬಿಟ್ಟರೆ ಸಾಕಾಗ್ತಾಯಿತ್ತು. ಇವಾಗ ಹಾಗಲ್ಲ, ನೀರಿನ ಇದು ಕಡಿಮೆ ಸಾಕಾಗುತ್ತೆ. ಇದು ಪೈಪ್ ಮಾಡೋದ್ರಿಂದ ಎಕರೆಗೆ ಒಂದು ಈ ಲಾಸ್ಟ್ ಟೈಮಲ್ಲೂ ಕೂಡ ಎಕರೆಗೆ ಒಂದೂವರೆ ಗಂಟೆ ನೀರು, 1 ಗಂಟೆ ನೀರು ಬೇಕಾಗ್ಬೋದು. ಕಳೆ ಕೀಳುವಂಥ ಪ್ರಶ್ನೆ ಇರುವುದಿಲ್ಲ. ಅಂದರೆ ಆ ಹೋಲಿನಲ್ಲಿ ಸ್ವಲ್ಪ ಸ್ವಲ್ಪ ಹುಟ್ಕೊಂಡಿರುತ್ತೆ, ಅದನ್ನು ಕಿತ್ತಾಗಿದ್ರೆ ಮುಗೀತು. ಮತ್ತು ಅಲ್ಲಿ ಮ್ಯಾಟ್ ಹಾಕಿರ್ತೀವಲ್ಲ, ಕಳೆದ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ, ಕಳೆ ಬರುವುದಿಲ್ಲ ಹೆಚ್ಚಿಗೆ. ಏರು ಮಾಡಿದಾಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಬೇಕಾಗ್ತದೆ. ಯಾಕಂದರೆ ಬೇಸಿಗೆಯಲ್ಲಿ ನೀರನ್ನು ಹೆಚ್ಚಿನದಾಗಿ ನೀರು ಬೇಕಾಗುವಂಥ ತರಕಾರಿ ಆದ್ದರಿಂದ ಭಾಳ ಒಂದು ನೀರಿನ ಒಂದು ಕೊರತೆ ಕೂಡ ಇರ್ತದೆ. ಸೊ ಅದಕ್ಕೋಸ್ಕರ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸ್ಬೇಕಾಗ್ತದೆ. ನಂತರ ಈ ಒಂದು ಕಳೆಗಳ ಒಂದು ಕಂಟ್ರೋಲಿಗೆ ಕಳೆಗಳನ್ನ ನಾವು, ಯಾಕಂದರೆ ಕಳೆ ನಾವು ನೀರು ಬಿಟ್ಟಾಗ ಅಥವಾ ನಾವು ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಕಳೆ ಬರುವಂಥದ್ದು ಹೆಚ್ಚಿದಾಗ್ತದೆ. ಸೊ ಕಳೆಗಳನ್ನ ಒಂದು ನಿರ್ವಹಣೆ ಮಾಡೋಕ್ಕೋಸ್ಕರ ಈ ಪ್ಲಾಸ್ಟಿಕ್ ಮಲ್ಚಿಂಗನ್ನು ಬಳಸುವಂಥದ್ದು. ಸೊ ಈ ಏರು ಮಡಿಗಳ ಮೇಲೆ ಪ್ಲಾಸ್ಟಿಕ್ ಏನು ಹನಿ ನೀರಾವರಿ ಪದ್ಧತಿಯನ್ನಗೋಸ್ಕರ ಏನು ನಮ್ಮ ಡ್ರಿಪ್ ಇರಿಗೇಷನ್ ಇದೆ ಅದನ್ನು ಅಳವಡಿಸಿದ ನಂತರ ಈ ಪ್ಲಾಸ್ಟಿಕ್ ಮಲ್ಚಿಂಗನ್ನು ಬಳಸುವಂಥದ್ದು. ಈ ರೀತಿಯಾಗಿ ಅವರು ಮಾಡಿದ್ರಿಂದ ಅವರಿಗೆ ಹೆಚ್ಚಿನದಾಗಿ ಅಂದರೆ ನೀರಿನ ಉಳಿತಾಯ ಕೂಡ ಆಗಿದೆ, ಹಾಗೆ ಕಳೆಗಳ ಒಂದು ಏನು ಅದರ ಕಾಂಪಿಟೇಷನ್ ಕೂಡ ಅದರಲ್ಲಿ ನಮಗೆ ಕಡಿಮೆ ಆಗಿದೆ. ಸೊ ಇದರಲ್ಲಿ ಅವರು ಬೆಳೆದಿದ್ದರಿಂದ ಅವರಿಗೆ ಹೆಚ್ಚಿನದಾಗಿ ಒಂದು ಆದಾಯ ಕೂಡ ಅಥವಾ ಅದನ್ನು ಇಳುವರಿ ಕೂಡ ಹೆಚ್ಚಿನದಾಗಿ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ತೋಟದಲ್ಲಿ ನಾವೇ ಕೆಲಸಗಳನ್ನು ಮಾಡಿಕೊಳ್ಳುತ್ತೇವೆ. ಈ ಮೂಲಕ ಕೆಲಸಗಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಿದ್ದೇವೆ. ಬೀಜ ಬಿತ್ತನೆ ಮತ್ತು ಕಟಾವು ವೇಳೆಯಲ್ಲಿ ಮಾತ್ರ ಕೆಲಸಗಾರರನ್ನು ಕರೆಯುತ್ತೇವೆ ಅಂತಾರೆ ಶ್ರೀಧರ್ ಅವರು. ಕೆಲಸಕ್ಕಂದರೆ ನಾನು ಆವತ್ತಿಂದ ಇವತ್ತಿನ ತನಕ ಹೊರಗಡೆ ಜನಗಳನ್ನು ಕಡಿಮೆ ಹಾಕ್ಕೊಂಡದ್ದು. ಯಾಕಂದ್ರೆ ನಾವು ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು, ನಾವೆಲ್ಲ ಒಂದು 3 ಜನ ಇದ್ದೇವೆ. ನಾವು ಹೆಚ್ಚಿಗೆ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದು. ಹೊರಗಿನವ್ರನ್ನ ಸ್ವಲ್ಪ ಕಡಿಮೆ ಜನ ಕರ್ಕೊಂಡು ಬರೋದು ನಾನು. ಯಾಕಂದರೆ ಹೇಳಿದ್ರೆ ಹೆಚ್ಚಿಗೆ ಕೆಲಸ ನಾವೇ ಮನೆಯವರೇ ಮಾಡ್ಕೊಳ್ಳೋದು. ನಾನು ಕೀಳುವಾಗ ಜನ ಬೇಕಾಗುತ್ತೆ ನಮಗೆ. ಈ ಮಧ್ಯದಲ್ಲಿ ನಡುವಾಗ ಸ್ವಲ್ಪ ಜನ ಇಟ್ಕೊಂಡಿದ್ದೇನೆ. ಇನ್ನು ಕಾಯಿ ಕೊಯ್ಯುವಾಗ ಸ್ವಲ್ಪ ಜನ ಬೇಕಾಗುತ್ತೆ ನಾನು. ಸೌತೆಕಾಯಿಯಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳ ಬಾಧೆ ಕಂಡುಬರುತ್ತೆ. ಈ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಕೀಟಗಳೆಂದರೆ ಕೆಂಪು ಕುಂಬಳ ದುಂಬಿ. ಹಾನಿಯ ಲಕ್ಷಣಗಳು:
ದುಂಬಿಗಳು ಎಲೆಗಳನ್ನು ತೂತು ಮಾಡಿ ತಿನ್ನುತ್ತವೆ. ಮರಿಹುಳುಗಳು ಬೇರುಗಳನ್ನು ತಿನ್ನುತ್ತವೆ. ಅಂತಹ ಬೇರುಗಳು ಕೊಳೆತು ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಸಸಿ ಕತ್ತರಿಸುವ ಹುಳು. ಹಾನಿಯ ಲಕ್ಷಣಗಳು. ಮರಿಹುಳುಗಳು ಸಸಿಗಳ ಕಾಂಡವನ್ನು ಭೂಮಿಯ ಮೇಲ್ಭಾಗದಲ್ಲಿ ಕತ್ತರಿಸುತ್ತವೆ. ನಂತರ ಸಸಿಗಳು ಸಾಯುತ್ತವೆ. ಹಣ್ಣು ನೊಣ. ಹಾನಿಯ ಲಕ್ಷಣಗಳು. ಮರಿಹುಳುಗಳು ಕಾಯಿಗಳ ಒಳಗಡೆ ಸೇರಿ ತಿರುಳನ್ನು ತಿನ್ನುತ್ತವೆ. ಹಾನಿಗೊಳಗಾದ ಭಾಗ ಕೊಳೆಯುತ್ತದೆ. ಎಲೆ ಸುರಂಗ ಕೀಟ. ಹಾನಿಯ ಲಕ್ಷಣಗಳು. ಮರಿಹುಳುಗಳು ಎಲೆಗಳ ಪದರಗಳ ನಡುವೆ ಸೇರಿ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ. ಎಲೆಗಳ ಮೇಲೆ ಬಿಳಿ ಹಾವಿನ ಆಕೃತಿಯ ಮಚ್ಚೆಗಳನ್ನು ಕಾಣಬಹುದು. ನಂತರ ಎಲೆಗಳು ಒಣಗುತ್ತವೆ. ದುಂಡಾಣು ಸೊರಗು ರೋಗ. ರೋಗದ ಲಕ್ಷಣಗಳು. ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಗಿಡ ಪೂರ್ತಿ ಒಣಗುತ್ತದೆ. ಚಿಬ್ಬು ರೋಗ. ರೋಗದ ಲಕ್ಷಣಗಳು. ಎಲೆಯ ಮೇಲೆ ಮೊದಲಿಗೆ ಸಣ್ಣನೆಯ ತೇವಾಂಶಯುಕ್ತ ಚುಕ್ಕೆಗಳು ಕಾಣಿಸುತ್ತವೆ. ಆ ಬಳಿಕ ಚುಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಬೂಜು ತುಪ್ಪಟ ರೋಗ. ರೋಗದ ಲಕ್ಷಣಗಳು. ಎಲೆ ಮೇಲ್ಭಾಗದಲ್ಲಿ ಕೋನಾಕಾರದ ಹಳದಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಕೆಳಗಿನ ಭಾಗವು ನೇರಳೆ ಬಣ್ಣದಿಂದ ಕೂಡಿರುತ್ತದೆ. ಆ ಬಳಿಕ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತವೆ. ಬೂದಿ ರೋಗ. ರೋಗದ ಲಕ್ಷಣಗಳು. ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಎಲೆ ಮತ್ತು ಕಾಂಡದಲ್ಲಿ ಕಾಣಿಸುತ್ತದೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಒಣಗುತ್ತವೆ. ಬೇರುಗಂಟು ರೋಗ. ರೋಗದ ಲಕ್ಷಣಗಳು. ರೋಗಕ್ಕೆ ತುತ್ತಾದ ಗಿಡಗಳ ಬೆಳವಣಿಗೆ ಕುಂಠಿತಗೊಂಡು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬೇರುಗಳು ಗಂಟಿನಿಂದ ಕೂಡಿರುತ್ತವೆ. ಸಾಂಬಾರ್ ಸೌತೆ ಬೆಳೆ ಹೆಚ್ಚಿನ ನಿರ್ವಹಣೆ ಕೇಳುವುದಿಲ್ಲ. ಆರಂಭದಲ್ಲಿ ಗೊಬ್ಬರ ನೀಡಿ ಕಳೆ ನಿರ್ವಹಣೆ ಮಾಡಿದ್ರೆ ಸಾಕಾಗುತ್ತೆ. ರೋಗ ಮತ್ತು ಕೀಟಬಾಧೆ ಕಂಡು ಬಂದಾಗ ಒಂದೆರಡು ಬಾರಿ ಸ್ಪ್ರೇ ಮಾಡಬೇಕಾಗುತ್ತೆ ಅನ್ನೋದು ಶ್ರೀಧರ್ ಅವರ ಅನುಭವದ ಮಾತು. ಜಾಗೃತಿ ಮಾಡಲಿಕ್ಕೆ ಏನೂ ಇಲ್ಲ. ಕಾಯಿ ತಾನೇ ಈಗ ನೋಡಿದ್ರಲ್ಲ ನೀವೀಗ ಮಿಡಿಗೆ ಬಂದಿದೆ, ಇನ್ನೀಗ ದೊಡ್ಡದಾಗುತ್ತೆ, ಅದಕ್ಕೆ ಸ್ಪ್ರೇ ಮಾಡುವಂಥದ್ದು ಅಥವಾ ಅದಕ್ಕೆ ಜಾಗೃತಿ ಮಾಡುವಂಥ ಎಂತ ಇಲ್ಲ. ಯಾಕಂತೇಳಿ ಹೇಳಿದರೆ ಅದು ತಾನಾಗಿ ಬರುತ್ತೆ. ಅದು ಎಲ್ಲ ಇದು ಕೃಷಿ ಯಾಕೆ ಮಾಡ್ತೀವಿ ಅದೇ ಥರ. ಅದು ಹೆಚ್ಚಿಗೆ ಏನು ಪ್ರಯತ್ನ ಏನಿಲ್ಲ. ಅದಕ್ಕೆ ನಡುವಾಗ ಮಾತ್ರ ಅದಕ್ಕೆ ಬೇಕಾದಂಥ ಒಂದು ಇಷ್ಟನ್ನೆಲ್ಲ ವ್ಯವಸ್ಥೆ ಮಾಡಿ ಬಿಟ್ಟರೆ, ಮತ್ತು ನೀರು ಬಿಡ್ತಾ ಇದ್ದರೆ ಒಂದು ಸ್ಪ್ರೇ ಮಾಡಿದರೆ ಮುಗೀತು. ಮತ್ತಿನ್ನೇ ಹೇಳುವಂಥ ಒಂದು ಕೆಲಸಗಳೇನು ಇಲ್ಲ. ಬಹಳಷ್ಟು ಜನರು ತಾವು ಬೆಳೆದ ಸೌತೆಯನ್ನು ಸಂಗ್ರಹಿಸಿಟ್ಕೊಂಡು ವರ್ಷವಿಡೀ ಬಳಸುತ್ತಾರೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಸಾಂಬಾರ್ ಸೌತೆಗೆ ವರ್ಷವಿಡೀ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾಗಿ ಸಾಂಬಾರ್ ಸೌತೆ ಬೆಳೆಯುವ ರೈತರಿಗೆ ಮಾರುಕಟ್ಟೆ ಸಮಸ್ಯೆ ಎದುರಾಗುವುದಿಲ್ಲ. ಅದರಲ್ಲೂ ಕರಾವಳಿ ಭಾಗದ ಸಾಂಬಾರ್ ಸೌತೆಯ ಬೇಡಿಕೆಯನ್ನು ಪೂರೈಸಲು ಬೇರೆ ಜಿಲ್ಲೆಗಳ ಸಾಕಷ್ಟು ರೈತರು ಸಹ ಸಾಂಬಾರ್ ಸೌತೆ ಬೆಳೆದು ಪೂರೈಸುತ್ತಿದ್ದಾರೆ. ಸಾಂಬಾರ್ ಸೌತೆ ಬೆಳೆಯಲು ಹೆಚ್ಚಿನ ಖರ್ಚಾಗುವುದಿಲ್ಲ. ಸುಲಭ ನಿರ್ವಹಣೆಯಲ್ಲಿ ಈ ಬೆಳೆ ಬೆಳೆಯಬಹುದು. ಆದ್ರೆ ಈ ಬಾರಿ ಡ್ರಿಪ್ ಪೈಪ್ ಮತ್ತು ಮಲ್ಚಿಂಗ್ ಪೇಪರ್ ಅನ್ನು ಹೊಸದಾಗಿ ತಂದಿದ್ರಿಂದ ಖರ್ಚು ಸ್ವಲ್ಪ ಹೆಚ್ಚಾಗಿದೆ. 2 ಎಕರೆಗೆ 80,000ದಿಂದ 1 ಲಕ್ಷದವರೆಗೆ ಖರ್ಚು ಬಂದಿದೆ. 2 ಎಕರೆಗೆ 80,000ದಿಂದ 1 ಲಕ್ಷದವರೆಗೆ ಖರ್ಚು ಬಂದಿದೆ ಅಂತಾರೆ ಶ್ರೀಧರ್ ಅವರು. ನನಗಿದು ಈ ಸಾರಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಈ ಸಾರಿ ಎಲ್ಲ ಹೊಸ ಮೆಟೀರಿಯಲ್ಸ್ ಹಾಕಿದ್ದೇನೆ. ಪೈಪು, ಮ್ಯಾಟು ಎಲ್ಲ ಹೊಸದಾಗಿದ್ದೇನೆ, ಇಂಜನು ಸಮೇತವಾಗಿ. ಅದು ಈ ಸಾರಿ ನಾನು ಸಾಧಾರಣ ಒಂದು 80ರಿಂದ 1 ಲಕ್ಷ ರೂಪಾಯಿ ತನಕ ಖರ್ಚಾಗಿರ್ಬೋದು. ಯಾವ ಲೇಬರ್ಸ್ ಎಲ್ಲ ಸೇರಿ ಗೊಬ್ಬರ, ಹಟ್ಟಿ ಗೊಬ್ಬರ ಅಲ್ಲ, 2 ಎಕರೆಗೆ ಟೋಟಲಿ 2 ಎಕರೆಗೆ. 1 ಎಕರೆಯಲ್ಲಿ 20 ಟನ್ ಇಳುವರಿ. 1 ಎಕರೆಯಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿ ಆದಾಯ. 2 ಎಕರೆಯಲ್ಲಿ ಉತ್ತಮ ಬೆಳೆ ಬಂದರೆ 35ರಿಂದ 40 ಟನ್, ಅಂದರೆ 1 ಎಕರೆಯಲ್ಲಿ 20 ಟನ್ ಇಳುವರಿ ಬರುತ್ತೆ. ಈ ವರ್ಷ 15ರಿಂದ 20 ರೂಪಾಯಿ ಬೆಲೆ ಸಿಕ್ಕಿತ್ತು.
ಈಗ 1 ಕೆಜಿಗೆ 5 ರೂಪಾಯಿ ಬೆಲೆ ಸಿಗುತ್ತಿದೆ. 5 ರೂಪಾಯಿಯಂತೆ ಲೆಕ್ಕ ಹಾಕಿದ್ರೆ 20 ಟನ್ಗೆ 1 ಲಕ್ಷ ರೂಪಾಯಿ ಆದಾಯ ಬರುತ್ತೆ. 50,000 ಖರ್ಚು ತೆಗೆದ್ರೂ 50,000 ಲಾಭ ಸಿಗುತ್ತೆ. ಅದೇ ಬೆಲೆ ಹೆಚ್ಚು ಸಿಕ್ಕರೆ ಲಾಭ ಗಣನೀಯವಾಗಿ ಹೆಚ್ಚುತ್ತೆ ಅನ್ನೋದು ಶ್ರೀಧರ್ ಅವರ ಅಭಿಪ್ರಾಯ. ಕೂಲಿ ಎಲ್ಲ ಸೇರಿ 80,000 ರಿಂದ 85,000 ಬಿಟ್ಟರೆ ಮತ್ತು ಇದು ಆದರೆ ನಮಗೆ ದೇವ್ರು ಕೊಡುವ ನಂತರಲ್ಲ ನಮ್ಮ ಲಕ್. ಈ ಬೇಸಾಯ ಅನ್ನೋದು ನನ್ನ ಲೆಕ್ಕಾಚಾರದಲ್ಲಿ ಒಂದು ಲಕ್ ಬೇಕು. ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ನಿರೀಕ್ಷೆ 1.5 ರಿಂದ 2 ಲಕ್ಷ ಆಗಲೇಬೇಕು. ಯಾಕಂದೇಳಿ ಹೇಳಿದ್ರೆ 3 ವರ್ಷ ಲಾಕ್ಡೌನ್ ಟೈಮ್ನಲ್ಲಿ ಆ ಗದ್ದೆ ನೆಟ್ಟಿದ್ದೆ ನಾನು. 20 ಸೆಂಟ್ಸ್ ಗದ್ದೆ ಅದು. ಬರೇ ಸುಡುಮಣ್ಣು ಮತ್ತು ಸ್ವಲ್ಪ ಸುಪ್ಪಲ ಹಾಕಿ ಒಳ್ಳೆ ರೀತಿ ಮಾಡಿದೆ ಅದ್ರ ಹತ್ರ ಕೂತ್ಕೊಂಡು. ಆದರೆ 20 ಟನ್ ಗದ್ದೆಯಲ್ಲಿ 6 ಟನ್ ಸೌತೆಕಾಯಿ ಕೊಯ್ದಿದ್ದೆ. ಅದೇ ಪ್ರಮಾಣದಲ್ಲಿ ಮಾಡೋದಿದ್ರೆ ಇದು ಸಾಧಾರಣ ಒಂದು 35 ರಿಂದ 40 ಟನ್ ಬರಬೇಕು ಲೆಕ್ಕಾಚಾರದಲ್ಲಿ. ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಲೆಕ್ಕ ತರಕಾರಿ ಅನ್ನೋದು ನನ್ನ ಲೆಕ್ಕ ಬಿಟ್ಟರೆ ಮತ್ತು ನಾವು ಹೇಳ್ದಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ 1 ಎಕರೆಗೆ 20 ಟನ್ನಾರು ಸೌತೆ ಬರಬೇಕು. ಕೆ ಜಿ ಈ ವರ್ಷ ಇಲ್ಲಿ ತನಕ ಒಂದು 12 ರಿಂದ 15, 18 ರೂಪಾಯಿ, 20 ರೂಪಾಯಿ ರೇಟ್ ನಿಂತದ್ದು ಉಂಟು. ಇವಾಗ 5 ರೂಪಾಯಿ ರೇಟಿಗೆ ಬಂದಿದೆ. ಶ್ರೀಧರ್ ದೇವಾಡಿಗ ಅವರು 2 ಎಕರೆಯಲ್ಲಿ ಸಾಂಬಾರ್ ಸೌತೆಯನ್ನು ಬೆಳೆದಿದ್ದಾರೆ. ಸೌತೆ ಬೆಳೆಯಲ್ಲಿ ಉತ್ತಮ ಇಳುವರಿ ಹಾಗೂ ಹೆಚ್ಚಿನ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.